ಆ ಕಡೆ ಬನ್ನಿ ಮಜ್ಜಿಗೆ ಆಗೋಣ ಹಿಂಗೆ ಬನ್ನಿ ಹಿಂಗೆ ಮಾತಾಡಿ ಸ್ವಲ್ಪ ಈ ಕಡೆ ಒಂಚೂರು ಈ ಕಡೆ ಬರೋಣ ರೋಡ್ ನಿಂತ್ಕೋಬೇಡ. ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ಬೇಗೂರು ರಸ್ತೆಯಲ್ಲಿರತಕ್ಕಂಥ ನಾಗೇಶ್ವರ ದೇವಸ್ಥಾನದ ಹತ್ರ ನಾವು ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡ್ತಿದ್ದೀವಿ KRS ಪಕ್ಷದಿಂದ. ನಾವೆಲ್ಲರೂ ಇಲ್ಲಿ ದೇವಸ್ಥಾನದ ರಥೋತ್ಸವಕ್ಕೆ ಇವತ್ತು ಸಾವಿರಾರು ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ನಾವು ಹೋದ ವರ್ಷ ಈ ದೇವಸ್ಥಾನದ 2.5 ಎಕರೆ ಜಮೀನಿನ ಒಂದು ಯಾವುದು ಒತ್ತುವರಿ ಆಗಿತ್ತು ಅದನ್ನು ಬಿಡಿಸಿದ್ದೀವಿ. ಈ ಒಂದು ದೃಷ್ಟಿಯಿಂದ ನಮಗೆ ಭಾಳ ಅದ್ಧೂರಿಯಾಗಿ ಜನರು ಸ್ವಾಗತವನ್ನು ಕೋರ್ತಿದ್ದಾರೆ. ನಮಗೆ ಇಲ್ಲಿ ಈ ಪಾರ್ಟಿಯಿಂದ ನೀವು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕರೀತಾ ಇದ್ದಾರೆ. ತುಂಬ ಆಕರ್ಷಕವಾಗಿ ತುಂಬ ಉತ್ಸಾಹದಲ್ಲಿ ಜನರು ಸ್ಪಂದಿಸ್ತಾ ಇದ್ದಾರೆ. ನಮಗೆಲ್ರಿಗೂ ಭಾಳ ಖುಷಿ ಇದೆ ಜನರ ಸ್ಪಂದನೆಯನ್ನು ನೋಡಿ. ಧನ್ಯವಾದ. ಜೈ KRS ಪಾರ್ಟಿ, ಜೈ KRS ಕರ್ನಾಟಕ ಸಮಿತಿ ಪಕ್ಷ. ಬನ್ನಿ ಸರ್. ಇವಾಗ ತಾನೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿಗಳೆಲ್ಲ ಇಲ್ಲಿ ಸರ್. ಒಬ್ರು ಬಂದಿದ್ದಾರೆ, ಇನ್ನೊಬ್ರು ಇಲ್ಲಿ ಅಲ್ಲಿ ಪಾಂಪ್ಲೆಟ್ ಕೊಡ್ತಾರೆ. ಇನ್ನೊಬ್ರು ಇದ್ದಾರೆ. ಮೇಡಮ್ ಕ್ಲಾಸ್ ಕೊಡಿ. ಇದು ಲೈವಲ್ಲಿ ಇದೆ, ಮಾತಾಡಿ ಹಿಂಗೆ. ಆದಿಶಕ್ತಿ ಪಾರ್ವತಿ ಅಮ್ಮನವರಿಗೆ, ಆದಿಶಕ್ತಿ ಪಾರ್ವತಿ ಅಮ್ಮನವರಿಗೆ. ಓಹೋ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಎಲ್ಲಿದೆ ನಮ್ದು ಬ್ಯಾನರ್ ಇದೆ? ಬಂಧುಗಳೇ ನಮಸ್ಕಾರ. ಇವ್ರನ್ನ ಕರೀರಿ. ನೀವು ನೋಡ್ತಾ ಇದ್ದೀರಾ, ಇವತ್ತು ಬೇಗೂರು ಪಂಚಲಿಂಗೇಶ್ವರ ಶ್ರೀ ನಾಗೇಶ್ವರ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಜಾತ್ರೆ. ಇವತ್ತು ಇಲ್ಲಿ KRS ಪಕ್ಷದ ವತಿಯಿಂದ ನಾವು ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಈ ಒಂದು ಬಿಸಿಲಿನಲ್ಲಿ ಅವರಿಗೆ ತಣ್ಣಗಾಗ್ಲಿ, ನಾಗೇಶ್ವರನ ದೇವರ ಒಂದು ದರ್ಶನ ಸುಸೂತ್ರವಾಗಿ ಆಗಲಿ ಅನ್ನೋ ಕಾರಣಕ್ಕೆ ಪಾನಕ ಮಜ್ಜಿಗೆ ಹಂಚ್ತಾ ಇದ್ದೀವಿ. ಭಕ್ತಾದಿಗಳು ತುಂಬಾ ಸಂಖ್ಯೆಯಲ್ಲಿ ಬಂದು ಇದನ್ನ ಸ್ವೀಕರಿಸ್ತಾ ಇದ್ದಾರೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, KRS ಪಕ್ಷ ಜನರ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂತ ಪಕ್ಷ, ಜನರಿಗಾಗಿ ಇರುವಂತಹ ಪಕ್ಷ, ಜನಪರವಾಗಿ ಆಡಳಿತ ಮಾಡಬೇಕು ಅಂತಿರುವಂತಹ ಪಕ್ಷ. ಅದೇ ರೀತಿ ಅವರ ಪ್ರತಿನಿತ್ಯದ ಜೀವನದಲ್ಲಿ ಒಂದು ಭಾಗವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರಿಗೆ ಪ್ರತಿನಿತ್ಯ ಯಾವುದೇ ರೀತಿಯ ಸಮಸ್ಯೆಗಳಾದಾಗ ಮತ್ತೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಸಿಗದೇ ಇದ್ದಾಗ ಅದನ್ನೆಲ್ಲ ಕೊಡಿಸುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದೇ ತರನೇ ಇಲ್ಲಿ ಸಾರ್ವಜನಿಕರು ಏನು ಇಲ್ಲಿ ಬೇಗೂರು ನಾಗೇಶ್ವರ ದೇವರ ಒಂದು ಜಮೀನಿನ ವಿಚಾರದಲ್ಲೂ ಕೂಡ ನಮಗೆ ಸ್ಥಳೀಯ ಜನ ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಈ ರೀತಿ ನೋಡಿ ಒತ್ತುವರಿಯಾಗಿದೆ ಈ ಜಮೀನು, ಇದನ್ನ ದಯವಿಟ್ಟು ದೇವಸ್ಥಾನಕ್ಕೆ ಮರಳಿ ಕೊಡಿಸಬೇಕು, ಇದು ದೇವರ ಜಮೀನು, ಇದು ಯಾರೋ ಬಂದು ಭೂಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಹೋರಾಟ ಮಾಡಿಬಿಟ್ಟು ಅಧಿಕಾರಿಗಳ ಹಿಂದೆ ಬಿದ್ದು ಅವರ ಕೈಯಿಂದನೇ
ಈ ಭೂಕಬಳಿಕೆ ಆಗಿರೋ ಜಮೀನನ್ನ ಮತ್ತೆ ದೇವಸ್ಥಾನ ಸುಪರ್ದಿಗೆ ವಾಪಸ್ ಕೊಡಿಸುವಂತಹ ಕೆಲಸವನ್ನ ಮಾಡಿದ್ದೇವೆ. ಸುಮಾರು ಒಂದು 2.5 ಎಕರೆ ಜಮೀನು ಬೆಂಗಳೂರಿನ ಮಧ್ಯಭಾಗದಲ್ಲಿರುವಂತಹ ಚಂದ್ರಶೇಖರಪುರದಲ್ಲಿರುವಂತಹ ಜಮೀನನ್ನ ಭೂಕಬಳಿಕೆದಾರರಿಂದ ನಾವು ಒತ್ತುವರಿಯಾಗಿರೋದನ್ನ ತೆರವು ಮಾಡಿಸಿ 3 ತಿಂಗಳಲ್ಲಿ ಅಧಿಕಾರಿಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ಅಲ್ಲಿ ಬೇಲಿ ಹಾಕುವಾಗ ಮಾಡಿಬಿಟ್ಟು ಆ ತೆರವು ಕಾರ್ಯಾಚರಣೆ ಮಾಡಿದೀವಿ. ಇದು ನಾಗನಾಥೇಶ್ವರ ನಮಗೆ KRS ಪಕ್ಷದವರಿಗೆ ಒಂದು ಒದಗಿಸಿದಂತಹ ಒಂದು ಸೌಭಾಗ್ಯ. ಅವನ ಸೇವೆ ಮಾಡೋದಕ್ಕೆ ನಾವು ಅದನ್ನ ಯಶಸ್ವಿಯಾಗಿ ಮಾಡಿ ತೋರಿಸ್ತೀವಿ ಅಂತ ನಮಗೆ ಹೆಮ್ಮೆ ಇದೆ. ಅದರಿಂದಾಗಿ ಅವನ ಒಂದು ಆಶೀರ್ವಾದ KRS ಪಕ್ಷದ ಮೇಲೆ, ಇಲ್ಲಿನ ಭಕ್ತಾದಿಗಳ ಮೇಲೆ, ಜನರ ಮೇಲೆ ಯಾವತ್ತೂ ಇರಲಿ ಅಂತ ನಾವು ಆಶಿಸ್ತೀವಿ. ಈಗ ನಮ್ಮ ತಂಡದವರು ಇಲ್ಲಿ ನೋಡಿ, ಇವತ್ತು ಇವರು ಸ್ವಸ್ತಿಕ್ ಅಂತ ಇಲ್ಲಿ ಚಿಕ್ಕತೋಗೂರು ವಾರ್ಡ್ನ ನಮ್ಮ KRS ಪಕ್ಷದ GBA ಅಭ್ಯರ್ಥಿ ಇವರು ಕೌಶಿಕ್ ಅವರು. ಇವರು ನಮ್ಮ KRS ಪಕ್ಷದ ಇಲ್ಲಿನ ಬೇಗೂರು, ಇವಾಗ ಏನ್ ನಡೀತಾ ಇದೆ ಇದು ಕಾರ್ಯಕ್ರಮ, ಈ ಬೇಗೂರು ವಾರ್ಡ್ನ ಸಂಭಾವ್ಯ ಅಭ್ಯರ್ಥಿ ಇವರು GBAಗೆ. ಗಣೇಶ್ ಅವರೇ, ಇವರು ಗಣೇಶ್ KN, ಇವರು ಇಲ್ಲೇ ಪಕ್ಕದ ವಾರ್ಡ್ ಗೊಟ್ಟಿಗೆರೆ ವಾರ್ಡ್ನ GBA ಸಂಭಾವ್ಯ ಅಭ್ಯರ್ಥಿ. ಸೊ ಈ ರೀತಿ ನಾವು ಜನಸಾಮಾನ್ಯರ ಅಭ್ಯರ್ಥಿಗಳನ್ನ ನಾವು ಜನರಿಗೆ ಏನು ಬೇಕು ಬೇಡ ಅನ್ನೋದನ್ನ ತಿಳ್ಕೊಂಡು ಅದನ್ನ ಒದಗಿಸುವಂಥದ್ದು. ಆಮೇಲೆ ಇಡೀ ವ್ಯವಸ್ಥೆ ಏನಿದೆ, ಭ್ರಷ್ಟಾಚಾರದಿಂದ ಕೂಡಿರುವಂತಹ ವ್ಯವಸ್ಥೆ ಏನಿದೆ, ಅದನ್ನ ಬದಲಾಯಿಸಿ ನಾವು ಒಂದು ಒಳ್ಳೆಯ ಜನಸ್ನೇಹಿ ವ್ಯವಸ್ಥೆಯನ್ನ ಕಟ್ಟುವಂಥದ್ದು. ಇದನ್ನ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಜನಸಾಮಾನ್ಯರ ಅಭ್ಯರ್ಥಿ, ಇವರು ಯಾರನ್ನು ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು ಅಥವಾ ಯಾವುದೋ ಪ್ರಭಾವಿ ವ್ಯಕ್ತಿನೋ ಅಥವಾ ಹಣವಂತರು ಯಾರು ಅಲ್ಲ, ಜನಸಾಮಾನ್ಯರ ಮಧ್ಯದಿಂದ ಅವರು ನಾಯಕರಾಗಿ ಮೇಲ್ ಬರ್ತಾ ಇರುವಂತವರು. ಇವ್ರನ್ನೆಲ್ಲ ನಾವು ಇವತ್ತು GBA ಚುನಾವಣೆಗೆ ಇಡೀ ಬೆಂಗಳೂರನ್ನ ನಾವು ಬದಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೆ GBA ಚುನಾವಣೆಗೆ ಸ್ಪರ್ಧೆ ಮಾಡಿಸ್ತಾ ಇದೀವಿ. ಪ್ರತಿ ಬುಧವಾರ ಭಾನುವಾರ ಸಂದರ್ಶನ ನಡೀತಾ ಬರ್ತಾ ಇದೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು KRS ಪಕ್ಷವನ್ನ ಸಂಪರ್ಕಿಸಿ GBA ಚುನಾವಣೆ ನೀವು ಕೂಡ ಸ್ಪರ್ಧಿಸಬಹುದು. ಇವತ್ತು ಬೇಗೂರು ನಾಗನಾಥೇಶ್ವರನ ಸನ್ನಿಧಿಯಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅವನ ಆಶೀರ್ವಾದ ಈ ಎಲ್ಲ ಅಭ್ಯರ್ಥಿಗಳಿಗೆ ಸಿಗ್ಲಿ, ಅವನ ಕೃಪೆಗೆ ಇವರು ಪಾತ್ರರಾಗ್ಬಿಟ್ಟು ಮುಂದಿನ ಚುನಾವಣೆ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ನಾಗೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ, ನಾಗೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ, ಆದಿಶಕ್ತಿ ಪಾರ್ವತಿ ಅಮ್ಮನವರಿಗೆ, ಆದಿಶಕ್ತಿ ಪಾರ್ವತಿ ಅಮ್ಮನವರಿಗೆ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, KRS ಪಾರ್ಟಿಗೆ ಜಯವಾಗಲಿ. ಮಾತಾಡಿ ಸರ್. ರಾಮರೆಡ್ಡಿ ಸರ್ ಮಾತಾಡಿ ಸರ್. ಬನ್ನಿ ಅಣ್ಣ. ಬನ್ನಿ. ಇತಿಹಾಸ ಇದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಇತಿಹಾಸ. ಇದು ಚೋಳರು ಗಂಗರು ಮಾಡಿದಂತಹ ಒಂದು ಇತಿಹಾಸ, 106 ವರ್ಷದ ಇತಿಹಾಸ ಇದೆ. ಹಾಗಾಗಿ ಇಲ್ಲಿ ಒಂದು ಶಿಲ್ಪಿ ಇದೆ. ಆ ಶಿಲ್ಪಿಯಲ್ಲಿ ಬೆಂಗಳೂರು ಅಂತ ಕೆತ್ತಿದೆ. ಯಾರಾದರೂ ಬೇಕಾದ್ರೆ ಆ ಶಿಲ್ಪಿಯಲ್ಲಿ ಹೋಗಿ ನೋಡ್ಬೋದು. ಬೇಗೂರೇ ಬೆಂಗಳೂರು ಮೊದಲಿಗೆ. ಹಾಗಾಗಿ ಇಲ್ಲಿ ಚೋಳರು ಮತ್ತೆ ಪಲ್ಲವರು 100,000 ಎಕರೆ ಜಮೀನನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಅರ್ಪಣೆ ಮಾಡಿದ್ದಾರೆ. ಮತ್ತೆ ಅವರ ಒಂದು ಈಶ್ವರನ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಾಡಿದ್ದಾರೆ. ಇಲ್ಲಿ 1,000 ಎಕರೆ ದೇವಸ್ಥಾನ ಜಾಗ ಇದೆ. ಬಹಳ ಜನ ಇಲ್ಲಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ದೇವಸ್ಥಾನಕ್ಕೆ KRS ಪಕ್ಷದಿಂದ 2 ಎಕರೆ 30 ಕುಂಟೆ ಜಾಗವನ್ನು ನಾವು KRS ಪಕ್ಷದಿಂದ ಉಳಿಸಿದ್ದೀವಿ. ಎಲ್ಲ ಸೈನಿಕರು ಸೇರಿ ಹಾಗೂ ಪೊಲೀಸು ಮತ್ತೆ ಉಳಿಮಾವು ಪೊಲೀಸು, ಬೇಗೂರು ಪೊಲೀಸು, ತಹಸೀಲ್ದಾರರು, DC ಎಲ್ಲ ಅಧಿಕಾರಿಗಳ ಸಮೂಹದಿಂದ ಇಲ್ಲಿ ಈ ಒಂದು 2.5 ಎಕರೆ ಜಾಗವನ್ನು ದೇವಸ್ಥಾನಕ್ಕೆ ನಾವು ಮರಳಿ ಕೊಟ್ಟಿದ್ದೇವೆ. ಇದು KRS ಪಕ್ಷದ ಒಂದು ದೊಡ್ಡ ಒಂದು ಅದ್ರಲ್ಲಿ ಕೊಡಿ ಪರವಾಗಿಲ್ಲ, ಅದರಲ್ಲೇ ಕೊಡಿ ಪರವಾಗಿಲ್ಲ, ಡ್ರಮ್ಮಲ್ಲಿ. ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಬನ್ನಿ.